ಪ್ಯಾಲೆಸ್ತೈನ್ ನಗರದ ಉತ್ತರ ಪಶ್ಚಿಮ ಕರಾವಳಿಯಲ್ಲಿದೆ. ಕಾರ್ಮೆಲ್ ಎನ್ನುವ ಪದವು ಹೀಬ್ರೂ ಭಾಷೆಯಲ್ಲಿ ಸುಂದರ ತೋಟಗಳನ್ನು ಒಳಗೊಂಡಿರುವ ಭೂಮಿ ಎಂದು ಕರೆಯಲ್ಪಟ್ಟಿವೆ. ನಿಜಕ್ಕೂ ಮಾತೆಯೂ ಸಹ ಅದರಂತೆಯೇ ಇದ್ದು ಇಡೀ ಜಗತ್ತಿನ ರಕ್ಷಕರಾದ ಪ್ರಭು ಯೇಸುಕ್ರಿಸ್ತರನ್ನು ನಮಗೆ ತಂದುಕೊಟ್ಟಿದ್ದಾರೆ. ಕಾರ್ಮೆಲ್ ಬೆಟ್ಟದ ಮೂಲವನ್ನು ಕ್ರಿಸ್ತಪೂರ್ವ 860ರಿಂದಲೇ ಗುರುತಿಸಲಾಗಿದೆ. ಪ್ರವಾದಿ ಎಲೀಯರವರು ಅಸತ್ಯವಾದ ಬಾಲದೇವರ ಪ್ರವಾದಿಗಳ ವಿರುದ್ಧ ಜಯವನ್ನು ಗಳಿಸಿದರು. ಯಹೂದಿ ಜನರು ಸುಳ್ಳು ದೇವರನ್ನು, ವಿಶೇಷವಾಗಿ ಬಾಲದೇವರನ್ನು ಆರಾಧಿಸುತ್ತಿದ್ದರು. ಬಾಲದೇವರನ್ನು ಆರಾಧಿಸುತ್ತಿದ್ದ ಎಲ್ಜೆಬೆಲ್ ಎಂಬ ಸೌಮ್ಯ ಸ್ತ್ರೀಯನ್ನು ಯಹೂದಿಯರ ದುಷ್ಟರಾಜನಾದ ಅಹಾಬ್ ಮದುವೆಯಾದನು. ಆ ರಾಜನು ಆ ಸುಳ್ಳು ದೇವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಿಕೊಟ್ಟನು. ಈ ವಿಷಯವಾಗಿ ಪ್ರವಾದಿಗಳು ವಿರೋಧಿಸಿದಾಗ ಅವರನ್ನು ಆ ರಾಜನು ಕೊಲ್ಲಿಸಿದನು. ಆದರೆ ಪ್ರವಾದಿ ಎಲೀಯರವರು ಅವರಿಗೆ ನಿಜವಾದ ದೇವರನ್ನು ಸಾಬೀತು ಮಾಡಲು ನಿರ್ಧರಿಸಿದರು. ಇದಕ್ಕಾಗಿ ಸುಳ್ಳು ಪ್ರವಾದಿಗಳು ಮತ್ತು ಪ್ರವಾದಿ ಎಲೀಯರವರು ದೇವರಿಗೆ ಬಲಿಯನ್ನು ಅರ್ಪಿಸಲು ಬಲಿಪೀಠಗಳನ್ನು ಸಿದ್ಧಗೊಳಿಸಿದರು. ಯಾರ ಬಲಿಪಶುವಿಗೆ ಅಗ್ನಿ ಸ್ಪರ್ಶವಾಗುತ್ತದೆಯೋ ಅವರ ದೇವರೇ ನಿಜವಾದ ದೇವರೆಂದು ಒಪ್ಪಿಕೊಳ್ಳಲು ತೀರ್ಮಾನಿಸಲಾಯಿತು. ಇದರಂತೆ ಒಂದು ಕಡೆ ಸುಳ್ಳು ಪ್ರವಾದಿಗಳ ಗುಂಪು ಕಾಣದಿರುವ ದೇವರಿಗಾಗಿ ಭಜನೆ, ನೃತ್ಯಗಳನ್ನು ಮಾಡುತ್ತಾ ಬಲಿಪೀಠವನ್ನು ಸಿದ್ಧಗೊಳಿಸಿದರು. ಇನ್ನೊಂದು ಕಡೆ ಪ್ರವಾದಿಯಾದ ಎಲೀಯರವರು ತಮ್ಮ ಬಲಿಪೀಠದ ಕಟ್ಟಿಗೆಗಳ ಮೇಲೆ ನೀರನ್ನು ಸುರಿಯುತ್ತಾ ಆ ಕಟ್ಟಿಗೆಗಳು ತೇವವಾಗಿದ್ದರೂ, ಬೆಂಕಿ ಉರಿಯಲು ಅಸಾಧ್ಯವಾಗಿದ್ದರೂ ದೇವರು ಅದನ್ನು ಸ್ವೀಕರಿಸುತ್ತಾರೆಂಬ ಅಪಾರ ನಂಬಿಕೆಯಿಂದ ಪ್ರಾರ್ಥಿಸಿದರು. ತಕ್ಷಣವೇ ಸ್ವರ್ಗದ ಅಗ್ನಿ ಪ್ರಜ್ವಲಿಸಿ ಎಲೀಯರವರ ಬಲಿಪಶುವನ್ನು ಮಾತ್ರ ಸ್ವೀಕರಿಸಿತು. ಹಾಗೆಯೇ ಆ ಸ್ವರ್ಗದ ಅಗ್ನಿಯಲ್ಲಿ ಸುಳ್ಳು ಪ್ರವಾದಿಗಳು ತಮ್ಮ ಅಸತ್ಯವಾದ ದೇವರೊಂದಿಗೆ ಸುಟ್ಟು ಭಸ್ಮವಾದರು. ನಂತರ ಎಲೀಯರವರು ಕಾರ್ಮೆಲ್ ಬೆಟ್ಟಕ್ಕೆ ಹೋಗಿ ಅಲ್ಲೇ ವಾಸಿಸತೊಡಗಿದರು. ಪ್ರವಾದಿ ಎಲೀಯರವರೊಂದಿಗೆ ಅವರ ಅನುಯಾಯಿಗಳು ಸಹ ಕಾರ್ಮೆಲ್ ಬೆಟ್ಟಕ್ಕೆ ಹೋಗಿ ಅವರೊಂದಿಗೆ ಬೆಟ್ಟದ ಗುಹೆಗಳಲ್ಲಿ ವಾಸಿಸುತ್ತಾ ಕಷ್ಟಕರ ಜೀವನವನ್ನು ಸಂತೋಷದಿಂದ ಸ್ವೀಕರಿಸಿದರು. ಸಂತ ಸೈಮನ್ ರವರು ಪ್ರಾರ್ಥಿಸುವಾಗ ಕಾರ್ಮೆಲ್ ಮಾತೆಯು ಅವರ ಎದುರೇ ಪ್ರತ್ಯಕ್ಷವಾಗಿ ಅವರಿಗೆ ಬೂದು ಬಣ್ಣದ ದುಂಡನೆಯ ಉತ್ತರಿಗಳನ್ನು ನೀಡುತ್ತಾ ಈ ಆಶ್ವಾಸನೆಯನ್ನು ನೀಡಿದರು. ಈ ಉತ್ತರಿಕೆಯನ್ನು ಧರಿಸಿ ಯಾರು ನಿಧನರಾಗುತ್ತಾರೋ ಅವರಿಗೆ ಮೋಕ್ಷ ದೊರಕುವುದು. ಈ ಉತ್ತರಿಕೆ ಕಷ್ಟಗಳಲ್ಲಿ, ಅಪಾಯ ಸಂದರ್ಭಗಳಲ್ಲಿ ರಕ್ಷಣೆ ನೀಡುತ್ತದೆ, ಶಾಂತಿಯನ್ನು ಪಡೆಯುವ ಭರವಸೆ
ನೀಡುತ್ತದೆ.